ಒಬ್ಬ ಹೀರೋದನ್ನ ಕತೆ ಓಕೆ ಮಾಡ್ಕೋಬೇಕಲ್ವಾ, ಅವನೊಂದು ಪೊಸಿಷನ್ ಇರುತ್ತೆ, ಅವನೊಂದು ಬ್ರ್ಯಾಂಡ್ ಉಳಿಸ್ಕೋಬೇಕು ಅಂತ ಆಸೆ ಇರುತ್ತೆ. KGF ಆದಮೇಲೆ ಏನು ಸಿನಿಮಾ ಮಾಡಬೇಕು, ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ ನಿಮ್ದೆಲ್ಲ ಅಲ್ವಾ? ದರ್ಶನ್ ಕಾಟೇರ್ ಆದಮೇಲೆ ಏನು ಮಾಡಬೇಕು? ಅವ್ರ ಇಮೇಜು, ಅವ್ರದ್ದೊಂದು ಬ್ರ್ಯಾಂಡು, ಅವ್ರೊಂದು ಬಡ್ಜೆಟಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಅವ್ರಿಗೆ ದಿನ ಬೆಳಗ್ಗೆ ಎದ್ದು 3 ಸಿನಿಮಾ ಮಾಡಿ ವರ್ಷಕ್ಕೆ ಅಂದರೆ ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ದೆಮ್. ನೀವು ಅನ್ಕೊಂಡು ಸಿನಿಮಾ ಮಾಡೋದು ಯಾವಾಗ ರೀ? ಕತೆ ಓಕೆ ಆದ್ರಲ್ವಾ, ದುಡ್ಡು ಕೊಟ್ಟರೆ ಓಕೆ ಆಗೋದಲ್ಲ. ಈ ನಾವು ಪರಿಸ್ಥಿತಿ ಎಲ್ಲ ದುಡ್ಡು ಕೊಟ್ಟರೆ ಓಕೆ ಮಾಡ್ಬಿಡ್ತೀವಿ ಆಯ್ತಾ? ಅವ್ರ ಪಾಕೆಟ್ ತುಂಬಿದ್ದೆ, ಇನ್ನು ಅವ್ರ ಕತೆ ಕೇಳ್ತಾರೆ. ಹೋಗಿ ಎಷ್ಟಾದ್ರೂ 1-2 ಕತೆ ತೊಗೊಂಡೋಗಿ, ದರ್ಶನದ ಕತೆ ತೊಗೊಂಡೋಗಿ ಈ ಥರ ಕತೆ ಇದೆ ಮಾಡಿ ಅಂತ ಹೇಳಿ ಒಂದಷ್ಟು ಜನ. ಅದಿಲ್ಲ ಸುಮ್ಮನೆ ಸಿನಿಮಾ ಮಾಡಿದ್ರೆ ನೋಬಡಿ ಕ್ಯಾನ್ ಡೂ ಸಿನಿಮಾ, ಯು ಕ್ಯಾನಾಟ್ ಫೋರ್ಸ್ ಎನಿಬಡಿ ಟು ಆಕ್ಟ್ ಸಿನಿಮಾಸ್. ಸರ್, ಚಿತ್ರರಂಗದ ಸಮಸ್ಯೆ ಬಗ್ಗೆ ರವಿಚಂದ್ರನ್ ಅವರ ಜಡ್ಜ್ಮೆಂಟ್ ಏನು? ಸಮಸ್ಯೆ ಏನಿಲ್ವೇ ಇಲ್ಲ. ಸಮಸ್ಯೆ ಯಾರ ಮೇಲೆ ಏನು ಬೆರಳು ತೋರಿಸಿ ಹೇಳಕ್ಕೆ ಹೇಳಿ. ನೀನೇ ಸಮಸ್ಯೆ ಅಂತ ಹೇಳಕ್ಕೆ ಹೇಳಿ, ಇವರು ಸಮಸ್ಯೆ ಅಂತ ಹೇಳಕ್ಕೆ ಹೇಳಿ, ಆ ಸಮಸ್ಯೆಗೆ ಪರಿಹಾರ ಏನಂತ ಅವ್ರನ್ನೇ ಹೇಳಕ್ಕೆ ಹೇಳಿ. ಅವಾಗ ಈಗ ನನ್ನದು ಸಮಸ್ಯೆ ಅಂತ ಹೇಳಿ, ಈಗ ನಂದು ಇವ್ರ ಸಮಸ್ಯೆ, ಅಲ್ಲೆಲ್ಲ ಕೂತ್ಕೊಂಡು ಆ್ಯಕ್ಷನ್ ಹೇಳ್ತಾರೆ. ಕೈ ತೋರಿಸಿದ್ನಲ್ಲ, ಇದಕ್ಕೆ ಅವ್ರು ಉತ್ತರ ಕೊಡಲಿ ಅಲ್ವಾ? ನೀವು ಬೆರಳೇ ತೋರಿಸ್ದೆ. ಒಟ್ಟಾರೆ ಸಮಸ್ಯೆ ಅಂದರೆ ಯಾರ ಮನೇಲಿ ಸಮಸ್ಯೆ ಇಲ್ಲ? ಯಾರ ಪ್ರಾಬ್ಲಮ್? ರೈಟ್ ಡೌನ್ ನೋಟ್ಸ್ ಫಸ್ಟ್. ಯಾವುದೋ ನಮಗೆ ಯಾವುದಪ್ಪ ಅದು ಫಿಲಿಮ್ ಹೇಳೋದು ಟಿಪ್ಪು ಅಲ್ಲ, ನಮ್ಮ ಥಿಯೇಟ್ರಲ್ಲಿ ಇದಾಗ್ತಿಲ್ಲ, ಅದಕ್ಕೇನು ಹೇಳ್ತೀರ? ಅವ್ರ ಪ್ರಾಬ್ಲಮಾ? ವಾಟ್ ಇಸ್ ದಟ್ ಪ್ರಾಬ್ಲಮ್? ಕರೀರಿ, ಒಂದು ಲೆಟ್ರ್ ಬರೀರಿ, ಮೀಟಿಂಗ್ ಕರೀರಿ, ಮಾತಾಡಿ, ಏನು ಮಾಡಬೇಕು ಅವ್ರು ಕೇಳಿ, ಅವ್ರು ಏನು ಹೇಳ್ತಾರೆ ಕೇಳಿ. ಸ್ಟ್ರೈಕ್ ಅನ್ನೋದು ಫ್ಯಾಕ್ಟ್ರಿಗಳು ಅದು ಇದು ಸ್ಟ್ರೈಕ್ ಮಾಡೋದು. ವೆನ್ ದಿ ಎಂಪ್ಲಾಯೀಸ್ ಸ್ಟ್ರೈಕ್, ಓನರ್ಗೆ ಹೊಟ್ಟೆ ನೋವು ಬರುತ್ತೆ. ಅವಾಗ ಅವ್ರು ಎದ್ದು ಬಿದ್ದು ಸಾಲ್ವೇಷನ್ ಬರ್ತಾರೆ. ಇಲ್ಲಿ ಯಾರಿಗೆ ಹೊಟ್ಟೆ ನೋವು ಬರುತ್ತೆ ಸ್ಟ್ರೈಕ್ ಮಾಡಿದ್ರೆ? ನಮಗೆ ಬರುತ್ತೆ. ಸ್ಟಾಪಿಂಗ್ ವರ್ಕ್ ಈಸ್ ನಾಟ್. ಕೆಲಸ ಇಲ್ಲ ಅಂತ ಒದ್ದಾಡ್ತಾರೆ ಎಲ್ಲರೂ. ಕೆಲಸ ನಿಲ್ಲಿಸ್ಬಿಟ್ಟು ಏನು ಮಾಡ್ತೀರಾ ಕೂತ್ಕೊಂಡು? ದಿನ ಬೆಳಗ್ಗೆ ಚರ್ಚೆ ಮಾಡೋಕೆ ಕೂತಿದ್ದೀವಿ ಎಲ್ಲರೂ ಇಲ್ಲಿ. ಫಸ್ಟ್ ರೈಟ್ ಡೌನ್ ಯುವರ್ ಪ್ರಾಬ್ಲಮ್ಸ್. ಏನು ಸಾಲ್ವ್ ಹೇಳಿ, ಇವ್ರ ಪ್ರಾಬ್ಲಮ್, ಇದಕ್ಕೆ ನಮ್ಗೆ ಈ ಥರ ಬೇಕು. ಅವ್ರು ಏನು ಹೇಳ್ತಾರೆ ಕೇಳೋಣ, ಆಮೇಲೆ ತಾನು ನಿಮ್ದೆಲ್ಲ ಮಾತುಕತೆಗಳು. ಸುಮ್ಮನೆ ಕೂತ್ಕೊಂಡು ಸ್ಟ್ರೈಕ್ ಮಾಡಿಬಿಡ್ತೀನಿ, ಹಂಗೆ ಮಾಡಿಬಿಡ್ತೀನಿ ಅನ್ನೋದು ಪ್ರಶ್ನೆ ಆಗೋದಿಲ್ಲ. ಅದು ಇಟ್ ಇಸ್ ನಾಟ್ ಗುಡ್ ಫಾರ್ ದಿ ಇಂಡಸ್ಟ್ರಿ ಆಲ್ಸೋ. ಇದೇ ಇಂಡಸ್ಟ್ರಿ ದೊಡ್ಡ ಫಿಲಿಮ್ಗಳು ಕೊಟ್ಟಿದೆ, ಗೆದ್ದಿದೆ. ಮಧ್ಯೆ ಒಂದು ಬ್ಯಾಡ್ ಪೀರಿಯಡ್ ಬರುತ್ತೆ. ಯಾರು ಬರಲ್ಲ ಬ್ಯಾಡ್ ಪ್ಯಾಚ್ ಲೈಫಲ್ಲಿ? ಮುಂಚೆ ಬಂದಿತ್ತ ಸರ್? ಎಲ್ಲ ಸರಿ ಬಂದಿದೆ. ಯಾವತ್ತೂ ಗ್ರಾಫ್ ಒಂದೇ. 100 ಸಿನಿಮಾದಲ್ಲಿ 5 ಸಿನಿಮಾ ದುಡ್ಡು ಮಾಡುತ್ತೆ, 5 ಸಿನಿಮಾ ಅಲ್ಲಲ್ಲಿ ಸೊರೋಗುತ್ತೆ, 90 ಫಿಲಿಮ್ ಫ್ಲಾಪ್ ಆಗಿರೋದೇ ಉಂಟು. ಇವತ್ತಲ್ಲ, ಇದು ಆಗಿನ ಕಾಲದಿಂದ ಇದೇ ನಡ್ಕೊಂಡು ಬಂದಿರೋದು. ನೋಡೋಣ ಇನ್ನು ಎಷ್ಟು ದೂರ ಕರ್ಕೊಂಡು ಹೋಗ್ತಾನೆ. ನಾನು ಅಂದರೆ ಜಡ್ಜ್ಮೆಂಟಲ್ಲಿ ರವಿ ಸರ್ ಲಾಯರು ಅಂತ ನಾನು ಒಂದು ಕೊಟ್ಟಾಗ ನೀನು ಇದನ್ನು ಮಾತ್ರ ಮಾತಾಡ್ತೀಯಾ, ಯುದ್ಧಕಾಂಡ, ಇವನ್ ರೀಸೆಂಟಾಗಿ ದಶರಥ ಸರ್, ಆ ಸಿನಿಮಾದ ಒಂದೊಂದು ಸೀನ್ ಕೂಡ ಜನ ಕನೆಕ್ಟಿವಿಟಿ ಫ್ಯಾಕ್ಟರ್ನ ಮಿಸ್ ಮಾಡಿ ಹೇಳ್ತಾರೆ. ಈ ಕನೆಕ್ಟಿವಿಟಿ ವಿತ್ ಸ್ಟಾರ್ಸ್ ಇದನ್ನು ಹೇಗೆ ಡಿಸ್ಕ್ರೈಬ್ ಮಾಡ್ತೀವಿ ಸರ್? ಅದು ಜನ ಒಂದು ಸಿನಿಮಾ ಪಾತ್ರ ತಲೆಯಲ್ಲಿ ಉಳ್ಕೊಂಡ್ಬಿಟ್ರೆ ಅದು ಹಂಗೆ ಉಳ್ಕೊಂಡ್ರೆ, ಯುದ್ಧಕಾಂಡ ಇವತ್ತಿಗೂ ಮರೆಯಲ್ಲ ಅಂದರೆ ಆ ಒಂದು ಕೋರ್ಟ್ ಸೀನ್ ಮರೆಯಲ್ಲ ಯಾರಿಗೂ. ಬ್ರಹ್ಮ ವಿಷ್ಣುವೇಶ್ವರದಲ್ಲಿ ಮಾಡೋ ಕಾಮಿಡಿ ಸೀನ್ ಮರೆಯೋದಿಲ್ಲ ಇವತ್ತು. ಇವ್ರ ಕಾಮಿಡಿ ಟೇಸ್ಟ್ ಇರಲಿಲ್ಲ, ಅದೇ ಪ್ರಾಬ್ಲಮ್ ಆಗಿತ್ತು. ಸ್ವಲ್ಪ ಕಾಮಿಡಿ ಕೊಟ್ಬಿಟ್ಟಿದ್ರೆ ಇನ್ನೊಂದು ಕೋಟ್ ಇಟ್ಕೊಂಡು ಆಟ ಆಡ್ಬೋದಾಗಿತ್ತು ಅಲ್ವಾ? ಅವ್ರು ಇಟ್ಕೊಂಡ್ರೆ ಸೀರಿಯಸ್ ಮ್ಯಾಟ್ರು. ಅವ್ರೊಂದು ರೂಪವನ್ನು ಇಟ್ಕೊಂಡು ಬಿಡಲೇ ಇಲ್ಲ ಕೊನೆಯವರೆಗೆ. ನಾನೇನು ಮಾಡಲಿ? ರೂಪನ ಅವ್ರು ಇಟ್ಕೊಂಡ್ರು, ನಮ್ಮ ಕೈ ಅಲ್ವಾ? ಸೊ ಅವ್ರಿಗೆ ಇದ್ದ ಆಸೆಗಳಲ್ಲ. ಆ್ಯಕ್ಚುಲಾಗಿ ಏನಂದ್ರೆ, ನೀವು ನನ್ನ ಜಾಗದಲ್ಲಿ ಆ್ಯಕ್ಟಲ್ಲಿ ಪರ್ಫಾರ್ಮೆನ್ಸ್ ನಂದು ಗೆಟಪ್ ಇರಬೇಕಾಗಿದ್ದಲ್ಲ ಅವ್ರಿಗೆ ಗುರುರಾಜ್. ಅವ್ರಿಗೆ ಎಷ್ಟು ಆಸೆ ಇದೆ ಸಿನಿಮಾ ಮೇಲೆ ಅನ್ನೋದಕ್ಕೆ ನನ್ನ ಪಾತ್ರ ಡಬ್ಬಿಂಗ್ ಮಾಡಿಟ್ಟಿದ್ರು ಅವರು. ಅವಾಗ ನೋಡ್ಕೊಳ್ಳಿ ಅವ್ರು ಏನು ಆಸೆ ಪಟ್ಟು ಮಾಡಿರ್ಬೋದು. ಬಟ್ ಆ ಥರ ಡಬ್ ಮಾಡಿಬಿಟ್ರೆ ನಾನು ನೀವು ಮನೆ ಕಳಿಸ್ಬಿಡ್ತಿದ್ರಿ ಇವತ್ತು. ಸಾಕು ಸರ್. ಸರ್, ಕೋರ್ಟ್ ಡ್ರಾಮಾ ಜೊತೆ ನಿಮ್ಗಿರೋ ಕನೆಕ್ಷನ್ ಅಂದ್ರೆ, ನೀವು ಕೋರ್ಟ್ ಕಟಕಟೆಗೆ ಮೇಲೆ ನಿಂತ್ಕೊಂಡಿದ್ದೀರಾ ಪ್ರಳಯಾಂತಕ ಸಿನಿಮಾದಲ್ಲಿ, ಜೊತೆಗೆ ನಿಜ ಜೀವನದಲ್ಲಿ ಕಟ್ಕಟೆಯಲ್ಲಿ ನಿಂತ್ಕೊಂಡಿದ್ದೀನಿ ನಾನು. ಅದನ್ನೇ ಹೇಳಕ್ ಬರ್ತಿದ್ದೆ, ಹೇಳ್ಬಿಡು ಪರವಾಗಿಲ್ಲ. ನಿಜ ಜೀವನದಲ್ಲಿ ಕಟ್ಕಟೆಗೆ ಹೋಗಿದ್ದೀನಿ ನಾನು. ರೋಲ್ ಮಾಡಲ್ ಇಲ್ಲ ಅದಕ್ಕೆ ನಿಜ ಜೀವನದಲ್ಲಿ ಕಟ್ಕಟೆಗೆ ಹೋಗಿದ್ದೀನಿ ನಾನು. ಒಂದ್ಸರಿ ಕರೆಸಿದ್ರಲ್ಲ ಯಾವಾಗ ಚಿನ್ನ ಪಿಕ್ಚರಲ್ಲಿ ಒಂದ್ಸರಿ. ಹೌದೌದು, ಕೋರ್ಟ್ ಕರ್ಕೊಂಡು ಹೋಗಿದ್ರು. ಹೌದೌದು, ಹೋಗಿ ಟಾಡಾ ಕೇಸೆಲ್ಲ ಆಗಿದ್ದ ಟ್ರೈ ಮಾಡಿದ್ರಲ್ಲ ಅವಾಗ ಅದು ಆಮೇಲೆ ಅದು ಇಲ್ಲ ಅಂತ ಪ್ರೂವ್ ಆಗಿ ವಾಪಸ್ ಬಂದಿದ್ದು. ಅದಲ್ಲದೆ ಆಮೇಲೆ ಇನ್ನೊಂದು ನಡೀತಲ್ಲ ಕೇಸ್ಗಳು, ಆಮೇಲೆ ಇನ್ನೊಂದು ಚೆಕ್ ಕೇಸ್ಗೂ ಹೋಗಿದ್ದೆ ಒಂದ್ಸರಿ ನಾನು. ಸೊ ನನಗೊಂದು ಎಕ್ಸ್ಪೀರಿಯನ್ಸ್ ಇದೆ. ಯುದ್ಧಕಾಂಡದಲ್ಲಿ ಇವರು ಆನರ್ ಅಂತ ಹೇಳ್ತಿರಲ್ಲ ಸರ್, ಅದು ಇಲ್ಲಿವರೆಗೂ ಯಾವ ಲಾಯರಲ್ಲೂ ನಾವು ನೋಡಿಲ್ಲ ನಿಮ್ಮ ಸ್ಟೈಲ್ನ. ಅದೇ ದಿ ಬೆಸ್ಟ್ ಜಜ್ಮೆಂಟ್ ಬೆಸ್ಟ್. ನೀವೇ ಹೆಂಗೆ ಅಂತೀರಿ? ಅಲ್ಲ, ನಾನು ಇಲ್ಲೇ ಇದ್ದೀನಿ, ನನ್ನ ಎದುರಿಗೆ ಹೇಳಿರ್ತೀರಲ್ಲ. ಹೇಳ್ಬಿಡಿ ಓಲಿ ಪಾಪ. ನನ್ನ ಮುಖ ನೋಡಿದಾಗ ನಂದು ಹೇಳ್ತಾರೆ, ನಿಮ್ದು ಹೇಳಲ್ಲ. ಅವ್ಳ ಪಾಪ ಯುದ್ಧಕಾಂಡ ಮಾಡೋದು ಹುಟ್ಟೇ ಇರಲ್ಲ ಅವಳಿಗೆ. ನೋಡಿ ಅವಳಿಗೆ ಅದು ನೆನಪಾಗುತ್ತೆ ನೋಡ್ಕೊಳ್ಳಿ. ಅವ್ರ ಅಮ್ಮ ಹೇಳಿರ್ತಾರೆ
ನಿಮ್ಮ ಸಿನಿಮಾ ಮೂಲಕ ಒಂದಷ್ಟು ಥಿಯೇಟರ್ಸ್ ರೀಓಪನ್ ಆಗಿರೋ ಆಗುತ್ತೆ, ಎಲ್ಲದಕ್ಕೂ ಸಮಯ ಬೇಕಲ್ವಾ. ಯೂನಿಟ್ ಗುಡ್ ಫಿಲಿಮ್ಸ್ ಅನ್ನೋದು ಹೇಳ್ತಾ ಇದ್ದಾರೆ. ಮತ್ತೆ ಥಿಯೇಟ್ರ್ಗಳವರು ಎಲ್ಲರಿಗೂ ಏನಂದ್ರೆ ಯೂನಿಟ್ ಗುಡ್ ಸಿನಿಮಾಸ್ ಮಾತಾಡ್ತಾರೆ. ನಾವು ಮಲಯಾಳಂ ಸಿನಿಮಾ ಆ ಸಿನಿಮಾ ಈಕೆ ಮಾಡ್ತಾ ಇದ್ರಲ್ಲ, ನಾನು ಹೇಳೋದು ಏನಂದ್ರೆ ಎಲ್ಲರಿಗೂ ಹೋಗ್ರಿ ಮಲಯಾಳಂ ರೈಟರ್ಸ್ಗೆಲ್ಲ ಕತೆ ಬರ್ಸ್ಕೊಂಡು ನೋಡಿ, ಕನ್ನಡದಲ್ಲಿ ಮಾಡಿ ಯಾರು ಬೇಡ ಅಂತಾರೆ ನಿಮ್ಮನ್ನ. ಕರೆಕ್ಟ್ ಅಷ್ಟೇ ತಾನೆ. ಯು ನೀಡ್ ಸ್ಕ್ರಿಪ್ಟ್ಸ್, ಯು ನೀಡ್ ಸ್ಟೋರೀಸ್. ಇಫ್ ಯು ಡೋಂಟ್ ಫೈಂಡ್ ಇಯರ್, ಗೋ ಫೈಂಡ್ ಸ್ಟೋರಿ ಸಮ್ವೇರ್. ಎಲ್ಲಿ ಸಿಗುತ್ತೋ ಕತೆ ಅಲ್ಲಿಂದ ಮಾಡಿಸ್ಕೊಂಬನ್ನಿ, ಮಾಡಿ ಇಲ್ಲಿ ಯಾರು ಬೇಡ ಅಂತಾರೆ. ನೋಬಡಿ ಇಸ್ ಟೆಲ್ಲಿಂಗ್ ಯು ಟು ಸ್ಟಾಪ್ ಅಲ್ಲ. ಸೊ ನೀವು ಸಿನಿಮಾಗೆ ಬರ್ತಿಲ್ಲ ಅಂತ ಹೇಳೋದೇ ತಪ್ಪು. ಸಿನಿಮಾ ಮಾಡಿ, ಯಾಕೆ ಬರಲ್ಲ ನೋಡೋಣ. ಸಿನಿಮಾ ಮಾಡದೆ ಬನ್ನಿ 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 ಅಂತ ಬಡ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇದೆ? ಜನ ಚೆನ್ನಾಗಿರೋ ಸಿನಿಮಾಗೆ ಅವತ್ತು ಪ್ರೋತ್ಸಾಹ ಕೊಟ್ಟಿದ್ದಾನೆ, ಬಂದಿದ್ದಾನೆ. ಸರ್, ಇವಾಗ ಅದೇ ವಿಷಯ ಚರ್ಚೆ ಆಗ್ತಿರೋವಂಥದ್ದು, ಅಟ್ಲೀಸ್ಟ್ ಹೀರೋಸ್ 1 ಅಥವಾ 2 ಸಿನಿಮಾ ವರ್ಷಕ್ಕೆ ಮಾಡಬೇಕು ಅಂತ ಥಿಯೇಟರ್ ನಾನು ಅದು ಸಿನಿಮಾ ಮಾಡ್ತೀನಿ, ಅಂತ ಅಂದ್ರೆ ನಾನು ಅದು ಸಿನಿಮಾ ಮಾಡ್ತೀನಿ. ನಾಳೆ ಬೆಳಿಗ್ಗೆ ಸೈನ್ ಮಾಡಕ್ಕೆ ಹೇಳಿಲ್ಲ ನನಗೆ. ಅವ್ರಿಗೆಲ್ಲರಿಗೂ ಎಷ್ಟೇ ಬೇಕು, ದರ್ಶನೇ ಬೇಕು ಅಂದರೆ ಅದು ಅವ್ರವ್ರ ಇಷ್ಟ ಅಲ್ವಾ, ಅವ್ರವ್ರ ಚಾಯ್ಸು. ಕತೆ ಹೋಗೋಕೆ ಆಗೋದು ಬೇಡವಾ? ನಾಳೆ ಬೆಳಗ್ಗೆ ಎಷ್ಟು 3 ಸಿನಿಮಾ ವರ್ಷಕ್ಕೆ ದರ್ಶನ್ 3 ಸಿನಿಮಾ ಮಾಡಿಬಿಟ್ರೆ 2 ವರ್ಷ ಕಳಿಸ್ಬಿಡ್ತೀನಿ ಮನೆಗೆ ಎಲ್ಲರೂ ಸೇರ್ಕೊಂಡು. ಅವ್ರವ್ರಿಗೆ ಆದ ಬ್ರ್ಯಾಂಡ್, ಅವ್ರವ್ರಿಗೆ ಆದ ತಾಕತ್ತು, ಅವ್ರವರೇ ಮಾಡಬೇಕಾರೋ ಬಡ್ಜೆಟ್, ಅವ್ರವ್ರಿಗೆ ಆದ ಒಂದು ಸ್ಟೇಜಲ್ಲಿ ಇರ್ತಾರೆ. ಸಿನಿಮಾ ಕ್ಯಾನ್ ನೆವರ್ ಬಿ ಫೋರ್ಸ್ಡ್ ಫಾರ್ ಎನಿಬಡಿ. ನೀನು ಇಷ್ಟೇ ಸಿನಿಮಾ ಮಾಡಬೇಕು, ಅಷ್ಟೇ ಸಿನಿಮಾ ಮಾಡಬೇಕು ಅಂತ ಹೇಳಂಗಿದ್ರೆ ಇಟ್ ಇಸ್ ನಾಟ್ ಪಾಸಿಬಲ್. ಅದು ಅವ್ರ ಚಾಯ್ಸ್ ಅದು.